ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತೊಂದು ತಲೆಗೆ ಏರ್ ಡ್ರೈಯರ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮನೆಯಲ್ಲೇ ಇರುವಂಥ ವಸ್ತುಗಳಿಂದ ಮಾಡುವಂಥದ್ದು. ಏನಕ್ಕಪ್ಪ ಅಂದರೆ ಇವಾಗ ನನಗೆ ಹಂಚೆದು ಕೆಮಿಕಲ್ದು ತಂದು ಹಚ್ಚಿದ್ರೆ ಸಖತ್ತು ನಾವೇ ಬರುತ್ತೆ. ಒಂದು ಏನಪ್ಪ ಅಂದರೆ ನನಗೆ ಮುಂದೆ ಮಾತ್ರ ಒಂದಿಷ್ಟು ಅಗ್ಲಕ್ಕೆ ಮಾತ್ರ ವೈಟ್ ಇರೋದು, ಇನ್ನು ಹಿಂದೆ ಎಲ್ಲ ಮಾಮೂಲಿ ಬ್ಲಾಕೇ ಇದೆ. ಮುಂದೆಲ್ಲಿ ಮಾತ್ರ ಒಂದಿಷ್ಟು ಅಗಲ ವೈಟ್ ಬಂದಿದೆ, ಅಷ್ಟು ಬಿಟ್ಟರೆ ಇನ್ನು ಹಿಂದೆ ಎಲ್ಲ ಕಪ್ಪಗೆ ಇದೆ, ನೋಡ್ತಾ ಇರ್ಬೋದು ನೀವು. ಹಂಗಾಗಿ ನನಗೆ ಕೆಮಿಕಲ್ದು ಹಾಕಿದ್ರೆ ಏನಾಗುತ್ತೆ, ಸಖತ್ತು ನವೆ ಬರುತ್ತೆ. ಹಣೆತವೆಲ್ಲ ಒಂಥರ ಬೆಂಡು ಥರ ಆಗ್ಬಿಟ್ಟು ನವೆ ಬರುತ್ತೆ. ಅದಕ್ಕೋಸ್ಕರ ಮನೇಲೇ ನ್ಯಾಚುರಲ್ ಆಗಿ ಈ ರೀತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೋತಾ ಇರೋದು. ಇದಕ್ಕೆ ಬೇಕಾಗಿರುವಂಥದ್ದು, ಇದು ಬ್ಲ್ಯಾಕ್ ಟೀ ಪುಡಿ ಅಂತ ಸಿಗುತ್ತೆ. ಬ್ಲ್ಯಾಕ್ ಟೀ ಪುಡಿ ತೊಗೊಂಡಿದ್ದೀನಿ 2 ಸ್ಪೂನು. 1 ಸ್ಪೂನು ಬೆಟ್ಟದ ನೆಲ್ಲಿಕಾಯಿ ಪುಡಿ ತೊಗೊಳ್ಳಿ. 1 ಸ್ಪೂನು ಮೆಹಂದಿ ಪೌಡರ್. ನಿಮಗೆ ಒರಿಜಿನಲ್ಲು ಸೊಪ್ಪು ಸಿಕ್ಕಿದ್ರೆ ಅದನ್ನೇ ಬೇಕಾದ್ರೆ ನುಣ್ಣಗೆ ಪುಡಿ ಮಾಡಿ ತೊಗೋಬೋದು. ಇದು ಅಷ್ಟೇ, ಬೆಟ್ಟದ ನೆಲ್ಲಿಕಾಯಿನೂ ಅಷ್ಟೇ, ನೀವು ಅದನ್ನು ಒಣಗಿಸ್ಬಿಟ್ಟು ಕಾಯಿ ತಂದು ಒಣಗಿಸಿ ಕಟ್ ಮಾಡಿ ಒಣಗಿಸಿ ಪುಡಿ ಮಾಡಿ ಇಟ್ಕೋಬೋದು, ಅದನ್ನು ಚೆನ್ನಾಗಿರುತ್ತೆ. ಓಕೆನಾ. ಇದು ಆ್ಯಕ್ಚುಲಿ ಅಂಗಡಿಲಿ ತಂದಿರೋದು, ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಫಸ್ಟ್ ಈಗ ಈ ಟೀ ಪುಡಿನ ಚೆನ್ನಾಗಿ ನೀರಲ್ಲಿ ಕುದಿಸ್ಕೋಬೇಕು. ಅಂದರೆ ನೀರು ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ಕುದಿಸ್ಕೊಳ್ಳಿ. ಚೆನ್ನಾಗಿ ಕುದಿಬೇಕು. ನೀರು ಕಾದ್ಮೇಲೆ ಟೀ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಾಮೂಲಿ ನಾವು ಟೀಗೆ ಕುದಿಸ್ತೀವೋ ಹಂಗೆ ಚೆನ್ನಾಗಿ ಕುದಿಸ್ಕೊಂಡು ಆ ನೀರನ್ನ ಸೋಸ್ಕೋಬೇಕು. ಟೀ ಪುಡಿ ಹಾಕ್ಬಾರ್ದು. ಓಕೆನಾ. ಟೀ ಪುಡಿನ ತೆಗೆದುಬಿಟ್ಟು ಅದನ್ನು ಚೆನ್ನಾಗಿ ಇದು ನೀರು ಚೆನ್ನಾಗಿ ಕುದ್ಮೇಲೆ ಅದನ್ನ ಬಸ್ಕೋಬೇಕು. ಅದು ಟೀ ಪುಡಿ ರಸ ಎಲ್ಲ ಬಿಡುತ್ತಲ್ವ, ಅದನ್ನು ತಗೊಂಡು ಒಂದು ಬಟ್ಲಿಗೆ ಸೋದಿಸ್ಕೊಳ್ಳಿ. ನೀರು ಮಾತ್ರ ತೊಗೊಳ್ಳಿ. ಓಕೆನಾ. ಆ ನೀರನ್ನು ತಗೊಂಡು ಹಚ್ಕೋಬೇಕು. ಇಲ್ಲ ಏನಾಗ್ಬಿಡುತ್ತೆ ಅಂದರೆ ನಮಗೆ ಕೆಮಿಕಲ್ ಹಚ್ಚಿದ್ರೆ ನಾನು ಹೇಳ್ದಂಗೆ ನಾವೇ ಬರುತ್ತೆ, ಗುಳ್ಳೆ ಥರ ಆಗುತ್ತೆ, ಒಂಥರ ಇರಿಟೇಷನ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ನ್ಯಾಚುರಲ್ ಆದ್ದು ಹಚ್ಚಿದ್ರೆ ಒಂದು ಸ್ವಲ್ಪ ಪರವಾಗಿಲ್ಲ, ನವೆ ಆ ಥರ ಎಲ್ಲ ಬರಲ್ಲ. ಆಮೇಲೆ ಕಪ್ಪಗಾಗುತ್ತೆ ಕೂದಲು. ಹಂಗಾಗಿ ಒಂದು ವಾರಕ್ಕೆ ಇಲ್ಲ ಒಂದು ತಿಂಗಳಿಗೆ ನಿಮ್ಗೆ ಯಾವಾಗ ಆಗುತ್ತೆ ಅವಾಗ ಹಚ್ಕೋತಾ ಇದ್ದರೆ ಆಗುತ್ತೆ. ಇವಾಗ ಸುಮ್ಮನೆ ಕೆಮಿಕಲ್ ತಂದುಬಿಟ್ಟು ಸುಮ್ಮನೆ ತಲೆಯೆಲ್ಲ ನಾವೇ ಕಿಚನ್ ಆ ಥರ ಎಲ್ಲ ಮಾಡ್ಕೊಳ್ಳೋ ಬದಲು ಈ ಥರ ಮನೇಲೇ ಒಂದು ಇದನ್ನು ಮಾಡಿಕೊಂಡ್ರೆ, ಇದು ಮನೇಲೇ ಮಾಡ್ಕೊಬೋದು, ಇಲ್ಲ ಆಚೆನೂ ಸಿಗುತ್ತೆ ನಿಮಗೆ. ಬ್ಲ್ಯಾಕ್ ಟೀ ಪುಡಿ ಆಗಲಿ, ಬೆಟ್ಟದ ನೆಲ್ಲಿಕಾಯಿ ಪುಡಿ ಮತ್ತು ಮೆಹಂದಿ ಪುಡಿ ಇವೆಲ್ಲ ಸಿಗುತ್ತೆ. ತೊಗೊಬಂದು ಇಟ್ಕೊಂಡು ನೀವು ಹಚ್ಬೇಕು ಅಂದಾಗ ಒಂದಿಷ್ಟು ಮಾಡ್ಕೊಂಡು ಹಚ್ಕೊಂಡ್ರೂ ಸಾಕು. ಓಕೆನಾ. ತುಂಬ ಈಸಿಯಾಗಿ ಮಾಡ್ಕೊಬೋದು ಮನೆಯಲ್ಲೇ. ಸುಮ್ಮನೆ ಕೆಮಿಕಲ್ಗೆಲ್ಲ ಹೋಗ್ಬಿಟ್ಟು ಅಂದರೆ ನಿಮಗೆ ಅಡ್ಜಸ್ಟ್ ಆಗುತ್ತೆ ಅಂದರೆ ಹಚ್ಚಿ, ತೊಂದರೆ ಇಲ್ಲ. ಸುಮಾರು ಜನಕ್ಕೆ ಅಡ್ಜಸ್ಟ್ ಆಗೋದಿಲ್ಲ, ಅದು ಸಖತ್ತು ನವೆ ಬರುತ್ತೆ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿದ್ದೀನಲ್ಲ, ಅವರು ಹಂಗೇ ನವೆ ಬರುತ್ತೆ ಅಂದ್ಬಿಟ್ಟು ಈ ಥರ ಮನೆಯಲ್ಲೇ ಮಾಡ್ಕೊಂಡು ಹಚ್ಕೋತಾರೆ. ಓಕೆನಾ. ಈ ಥರ ಸೋದಿಸ್ಕೊಂಡ್ಬಿಟ್ಟು ಇದಕ್ಕೆ ನಾನು 1 ಸ್ಪೂನು ಬೆಟ್ಟದ ನೆಲ್ಲಿಕಾಯಿ ಪುಡಿ, 1 ಸ್ಪೂನು ಮೆಹಂದಿ ಪುಡಿ ಬಂದ್ಬಿಟ್ಟು ಸ್ವಲ್ಪ ಗಟ್ಟಿ ಆಗ್ಬಿಟ್ಟೈತೆ, ಹಾಗಾಗಿ ಅದನ್ನು ಒಂದು ಚಮಚ ಅಷ್ಟು ತೊಗೊಳ್ಳಿ. ಆಮೇಲೆ ನೀರು ನಿಮ್ಗೆ ಎಷ್ಟಿದೆ ಅಷ್ಟಕ್ಕೆ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡುವಾಗ ಅದೇನಾದರೂ ನಿಮಗೆ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಳ್ಳಿ. ಯಾಕೆಂದರೆ ಫುಲ್ಲು ಹಚ್ತೀನಿ ಅಂದರೆ ನಾನು ಮಾಡಿದೆ ನನಗೆ ಮುಂದೆ ಮಾತ್ರ ಜಾಸ್ತಿ ವೈಟ್ ಇರೋದ್ರಿಂದ ನಾನು ಮುಂದೆಲ್ಲಿ ಮಾತ್ರ ಹಚ್ಚಿರೋದು, ಹಿಂದೆಗೆಲ್ಲ ಹಚ್ಚಿಲ್ಲ. ಅಂದರೆ ಹಚ್ಬೋದು, ತೊಂದರೆ ಏನಿಲ್ಲ. ನಿಮ್ಗೆ ಎಲ್ಲೆಲ್ಲಿ ಬೇಕು ಅಲ್ಲಿ ಎಲ್ಲ ಕಡೆನೂ ಹಚ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆನಾ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದನ್ನು ತೆಳ್ಳೆ ಮಾಡ್ಕೊಳ್ಳಿ. ಬೇಕು ಅಂದರೆ ತೆಳ್ಳೆ ಮಾಡಿಕೊಂಡು ಮಿಕ್ಸ್ ಮಾಡಿ ತೆಳ್ಳೆ ಮಾಡ್ಕೊಳ್ಳಿ. ತೆಳ್ಳೆ ಮಾಡ್ಕೊಂಡು ನಿಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ನೀಟಾಗಿ ಹಚ್ಚಿ. ಓಕೆನಾ. ಚೆನ್ನಾಗಿ ಕವರ್ ಆಗಬೇಕು, ಆ ಥರ ಹಚ್ಕೊಳ್ಳಿ. ನಾನು ಇಲ್ಲಿ ಹಚ್ತಾ ಇದ್ದೀನಿ, ನನಗೆ ಮುಂದೆ ಮಾತ್ರ ಜಾಸ್ತಿ ಹಚ್ತಾ ಇದ್ದೀನಿ. ಯಾಕೆಂದರೆ ಮುಂದೆ ಮಾತ್ರ ಜಾಸ್ತಿ ಆಗಿರೋದು, ಹಿಂದೆ ಎಲ್ಲ ಏನಿಲ್ಲ. ನನಗೆ ಮುಂದೆ ಮಾತ್ರ ಸ್ವಲ್ಪ ಬೆಳ್ಳಗಾಗಿರೋ ಅಂಥದ್ದು, ಅದಕ್ಕೋಸ್ಕರ ನಾನು ಮುಂದೆ ಮಾತ್ರ ಹಚ್ಕೋತಾ ಇದ್ದೀನಿ. ಈ ಥರ ಎಲ್ಲ ಕಡೆನೂ ಕೂದಲನ್ನ ಸ್ವಲ್ಪ ತೆಗೆದು ಹಚ್ಚಿಕೊಳ್ಳಿ. ಬೇಕು ಅಂದರೆ ನಿಮ್ಗೆ ಇನ್ನೊಬ್ರು ಸಪೋರ್ಟ್ ಬೇಕು ಅಂದರೆ ಹಿಂದೆಗಡೆ ಹಚ್ಚಿಸ್ಕೋಬೋದು, ಇಲ್ಲ ನೀವೇ ಹಚ್ಕೋತೀನಿ ಅಂದರೂ ಹಚ್ಕೋಬೋದು. ನಿಮ್ಗೆ ಹೆಂಗಾಗುತ್ತೆ ಆ ಥರ ಹಚ್ಕೋಬೋದು, ತೊಂದರೆ ಏನಿಲ್ಲ. ನೋಡಿ, ನಾನು ಸ್ವಲ್ಪ ತೆಗೆದು ಹಾಗೇ ಹಚ್ಕೋತಾ ಇದ್ದೀನಿ. ಆ ರೀತಿಯೂ ಕೂಡ ಹಚ್ಕೋಬೋದು, ತೊಂದರೆ ಏನಿಲ್ಲ. ಈಗ ಹಚ್ಬಿಟ್ಟು ಒಂದು 1/4 ಗಂಟೆ ಇಲ್ಲ ಅರ್ಧ ಗಂಟೆ ಬಿಡಲೇಬೇಕು ನೀವು. ಯಾಕೆಂದರೆ ಅದು ಚೆನ್ನಾಗಿ ಅದು ಕೂದಲಿಗೆಲ್ಲ ಕಲ್ಲರ್ ಹಿಡಿಬೇಕಲ್ಲ, ಹಂಗಾಗಿ ಬಿಡಲೇಬೇಕಾಗುತ್ತೆ. ಒಂದು 1/4 ಗಂಟೆನಾದರೂ ಬಿಡಬೇಕು, 15 ನಿಮಿಷ ಬಿಟ್ಟು ಆಮೇಲೆ ವಾಶ್ ಮಾಡಿ. ಓಕೆನಾ. ಆ ಥರ ಮಾಡಿದಾಗ ಚೆನ್ನಾಗಿ ನೀಟಾಗಿ ಇದಾಗುತ್ತೆ. ಇವಾಗ ನೀವು ಅದನ್ನ ಸ್ವಲ್ಪ ಹಂಗೆ ಒಂಚೂರು ನೀರು ಚುಮ್ಕಿಸ್ಕೊಂಡು ಚೆನ್ನಾಗಿ ಒಳಗಡೆ ಎಲ್ಲ ಸ್ಪ್ರೆಡ್ ಆಗೋ ಥರ ಮಾಡ್ಕೊಳ್ಳಿ. ಓಕೆನಾ. ನಾನು ಮುಂದೆ ಮಾತ್ರ ಹಚ್ತಾ ಇರೋದು, ಜಾಸ್ತಿ ಹಿಂದೆ ಎಲ್ಲ ಹಚ್ಚಿಲ್ಲ. ನಿಮ್ಗೆ ಬೇಕು ಅಂದರೆ ಅದೇ ಹೇಳ್ದಂಗೆ ಇನ್ನೊಬ್ರು ಸಪೋರ್ಟ್ ತೊಗೊಳ್ಬೇಕಾದ್ರೆ ಹಿಂದೆ ಕೂದಲಿಗೆ ಫುಲ್ಲು ಹಚ್ಕೋಬೋದು, ತೊಂದರೆ ಏನಿಲ್ಲ. ನನಗೆ ಜಾಸ್ತಿ ಎಲ್ಲಿದೆ ವೈಟ್ ಕೂದಲು ಅಲ್ಲಿಗೆ ಮಾತ್ರ ಹಚ್ಕೋತಾ ಇದ್ದೀನಿ. ನಿಮ್ಗೆ ಎಲ್ಲೆಲ್ಲಿ ವೈಟ್ ಕೂದಲು ಫುಲ್ಲು ಇದೆ ಅಂದರೆ ಫುಲ್ಲು ಹಚ್ಚಿ, ತೊಂದರೆ ಏನಿಲ್ಲ. ಆಮೇಲೆ ಕೆಮಿಕಲ್ ಇಲ್ಲದೆ ಇರೋ ಕಾರಣ ಏನು ತೊಂದರೆ ಆಗಲ್ಲ. ನೀವು ಬೆಟ್ಟದ ನೆಲ್ಲಿಕಾಯಿ ಹಾಕಿರೋದ್ರಿಂದ ನೀಟಾಗಿ ಕಪ್ಪಗಾಗುತ್ತೆ
ಕೂದಲು ನ್ಯಾಚುರಲಾಗಿ ಆಗುತ್ತೆ. ಹಂಗಾಗಿ ನೀಟಾಗಿ ಹಚ್ಕೋಬೋದು ನೀವು. ಓಕೆನಾ? ಈ ಥರ ಮನೆಯಲ್ಲೇ ಇರುವಂಥ ಈ ಪದಾರ್ಥಗಳಲ್ಲೇ ಮಾಡ್ಕೋಬೋದು. ಬರೀ 3 ಪದಾರ್ಥಗಳಿದ್ರೆ ಸಾಕು. ಓಕೆನಾ? ಆರಾಮಾಗಿ ತೊಗೊಬಂದು ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಬೇಕಾದಾಗ ಒಂದೊಂದು ಸ್ಪೂನ್ ಹಾಕ್ಕೊಂಡು ಹಚ್ಕೊಂಡು ಸ್ನಾನ ಮಾಡಿದ್ರೆ ಆಯಿತು. ಅಟ್ಲೀಸ್ಟ್ ನೀವು ಒಂದೊಂದು ತಿಂಗಳು ಇವಾಗ ಮಾಮೂಲಿ ಹಚ್ತೀವಿ ಅಂದರೂ ನಾವು 1 ತಿಂಗಳಿಗೆ 2 ತಿಂಗಳಿಗೆ ಹಚ್ತಾನೆ ಇರ್ತೀವಿ. ಓಕೆನಾ? ಹಚ್ತಾ ಇದ್ವಿ. ನಾನು ಅದು ಆಮೇಲೆ ಬಿಟ್ಬಿಟ್ಟೆ. ಅದು ಯಾವಾಗ ನನಗೆ ತಲೆ ಎಲ್ಲ ನವೆ ಬಂತು, ಅದಕ್ಕೆ ಬಿಟ್ಬಿಟ್ಟು ಇವಾಗ ಇದೇ ಥರದ್ದೇ ನಾನು ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ. ಅದನ್ನು ಅದು ಮರ್ತೋಗಿದೆ, ತುಂಬ ದಿನ ಆಯಿತು ಆ ವಿಡಿಯೋ ಹಾಕಿ. ಅದು ಸೀಬೆಕಾಯಿ ಎಲೆ, ಮೆಹಂದಿ ಪೌಡ್ರು, ಇನ್ನೂ ಅದೇನೋ ಹಾಕಿ ಮಾಡಿರುವಂಥದ್ದು. ಬೆಟ್ಟದ ನೆಲ್ಲಿಕಾಯಿ ಪೌಡ್ರೇ ಅನಿಸುತ್ತೆ. ಅದನ್ನು ಚೆನ್ನಾಗಿ ರುಬ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಕಬ್ಬಿಣದ ಪಾತ್ರೆಯಲ್ಲಿಟ್ಟು ಆಮೇಲೆ ಹಚ್ಕೋಬೇಕು. 20 ದಿನ ಬಿಡಬೇಕು ಅದನ್ನ. ಆ ಥರ ಒಂದು ಇದು ಅದು ಆ ಥರ ಅದರದ್ದು ಇದೆ ವಿಡಿಯೋ, ಬೇಕು ಅಂದರೆ ಚೆಕ್ ಮಾಡಿ. ಓಕೆನಾ? ಈ ಥರ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಡಿ. ನಾನು ಹೇಳ್ದಂಗೆ ಚೆನ್ನಾಗಿ ಅದು ನೆನಿಬೇಕು. ಆವಾಗಲೇ ಸ್ವಲ್ಪ ಕಲ್ಲರದು ಇದಾಗೋದು. ಅದಾದಮೇಲೆ ಒಂದು ಕಾಲು ಗಂಟೆ ಇಲ್ಲ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿ ನೋಡಿ, ಈ ಥರ ಆಗಿದೆ ನೋಡಿ. ಸ್ವಲ್ಪ ಮುಂದೆ ನಿಮಗೆ ಆಗಲೇ ತೋರಿಸಿದಾಗ ಸ್ವಲ್ಪ ಬೆಳ್ಳಗಿತ್ತು, ಈಗೆಲ್ಲ ಕವರ್ ಆಗಿದೆ. ಆ ಥರ ನೀವು ಮನೆಯಲ್ಲೇ ಈ ಥರ ಹೋಮ್ ರೆಮಿಡಿ ಮಾಡಿಕೊಂಡು ನೀವು ಬಿಳಿ ಕೂದಲಿಗೆ ಗುಡ್ ಬೈ ಹೇಳಿ ಕಪ್ಪು ಕೂದಲನ್ನ ಮಾಡ್ಕೋಬೋದು. ಓಕೆನಾ? ಈಗೆಲ್ಲ ಕೆಮಿಕಲ್ ಅಂತ ಹೇಳಿ ಏನೇನೋ ಅದರಿಂದ ಕ್ಯಾನ್ಸರು ಅದು ಇದು ಅಂತೆಲ್ಲ ಎದುರಿಸ್ತಾರೆ. ಅದಕ್ಕೋಸ್ಕರ ಏನು ಮಾಡಿ ಅಂದರೆ ಈ ಥರದ್ದು ಮನೆಯಲ್ಲೇ ಮಾಡ್ಕೊಳ್ಳುವಂಥ ಈ 3 ಪದಾರ್ಥ ಇದ್ದರೆ ಸಾಕು. ನೀವು ಆರಾಮಾಗಿ ತಲೆಯಲ್ಲಿ ಹಚ್ಕೊಂಡು ಈ ಥರ ಸ್ನಾನ ಮಾಡಿಕೊಂಡ್ರೆ ನೀಟಾಗಿ ಹೋಗುತ್ತೆ. ಆಮೇಲೆ ಏನು ಕೆಮಿಕಲ್ ಇರೋಲ್ಲ. ಆಮೇಲೆ ನೋಡಿ ಸಖತ್ ಈಚೆ ಬಂದ್ಬಿಡುತ್ತೆ. ಅದು ಕೆರೆದು ಹಾಕ್ಬಿಡೋಣ ಅನ್ನೋಂಗೆ ಆಗುತ್ತೆ. ಅಷ್ಟು ಕೆಮಿಕಲ್ದು ಒಬ್ರಿಗೆ ಸೂಟ್ ಆಗೋಲ್ಲ. ಹಂಗಾಗಿ ಈ ಥರದನ್ನ ರೆಡಿ ಮಾಡಿಕೊಂಡು ಮನೇಲೇ ರೆಡಿ ಮಾಡ್ಕೊಳ್ಳಿ. ಯಾವಾಗಲಾದರೂ ಒಂದೊಂದು ಸಲ, 1 ತಿಂಗ್ಳಿಗೊಂದು ಸಲನೋ 2 ತಿಂಗ್ಳಿಗೊಂದು ಸಲನೋ ರೆಡಿ ಮಾಡಿ ಹಚ್ಕೊಳ್ಳಿ. ಓಕೆನಾ? ಹಂಗಾಗಿ ಇದೇನು ಜಾಸ್ತಿ ಆಗೋಲ್ಲ. ತಂದು ಇಟ್ಕೊಂಡಿದ್ರೆ ಪುಡಿ ಮಾಡಿ ಯಾವಾಗ ಬೇಕಾದರೂ ಹಚ್ಕೋಬೋದು. ಓಕೆನಾ? ಈ ರೀತಿ ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ಮಾಡಿಕೊಂಡು ತಲೆ ಕೂದಲನ್ನ ಬಿಳಿ ಕೂದಲನ್ನ ಕಪ್ಪು ಕೂದಲಾಗಿ ಮಾಡ್ಕೊಳ್ಳಿ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್? ನೀವು ಈ ಥರ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇವಾಗ ಸುಮ್ಮನೆ ನಾವು ಹೇಳೋದ್ರಿಂದ ಅರ್ಥ ಆಗೋಲ್ಲ. ಅದನ್ನು ಟ್ರೈ ಮಾಡಿ. ನಿಮ್ಮ ಬಿಳಿ ಕೂದಲಿತ್ತು ಅಂದರೆ ಒಂದು ಸಲ ಹಚ್ಚಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.